ಹೀಗಾಗಿ ಈ ಮುಂದಿನ ದಿನಮಾನದಲ್ಲಿ ಈ ಚಂದ್ರಕಾಂತ ಬೇಲೂರು ಅಣ್ಣವರ ಮನೆತನದವರು ಉಳಿಬೇಕು ಮುಂದಿನ ದಿನಮಾನದಲ್ಲಿ ಅಂದರೆ ಅವರಿಗೆ ಸಂಪೂರ್ಣವಾಗಿ ಸಾಲ ಅವ್ರು ಏನು ಯಾವ ರಾಷ್ಟ್ರೀಕೃತ ಬ್ಯಾಂಕ್ ಆಗಲಿ ಖಾಸಗಿ ಎಷ್ಟು ಸಾಲ ಆಗಿದೆ ಅದೆಲ್ಲ ಸಾಲ ಪರಿಹಾರ ಆದ್ರೆ ಮಾತ್ರ ಅವ್ರ ಮನೆಯವರು ಉಳಿಯುವಂಥದ್ದು ಆಗ್ತದೆ. ಇಲ್ಲಾಂದರೆ ಅವರು ಕೂಡ ಮುಂದಿನ ದಿನಮಾನದಲ್ಲಿ ಸಾಲದ ಕಾಟಕ್ಕಾಗಿ ಅವರು ಕೂಡ ಆತ್ಮಹತ್ಯೆ ಮಾಡುವಂಥ ಸಂಭವ ಬರ್ತದೆ. ಹೀಗಾಗಿ ನಾವು ಕೂಡಲೇ ಇಡೀ ತಾಲೂಕಿನ ಜನರು ಇನ್ನು ಮುಂದೆ ಎಚ್ಚೆತ್ತುಕೊಂಡು ಇನ್ನು ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಆತ್ಮಹತ್ಯೆ ಆಗಬಾರ್ದಂದ್ರೆ ಇಲ್ಲಿ ನಮ್ಮ ತಾಲೂಕಿನ ಶಾಸಕರು ಈ ರೈತರ ಪರವಾಗಿ ಏನು ಇವತ್ತು ನೆಟ್ಟೆ ರೋಗ ಇಡೀ ನಮ್ಮ ರಾಜ್ಯದಲ್ಲಿ ಹೆಚ್ಚು ತೊಗರಿ ಬೆಳೆಯುವಂಥದ್ದು ಅಂದರೆ ನಮ್ಮ ಕಲಬುರಗಿ ಜಿಲ್ಲಾ. ಹೀಗಾಗಿ ತೊಗರಿ ಆಗಲಿ ಹತ್ತಿ ಆಗಲಿ ಪ್ರತಿಯೊಂದು ಬೆಳೆಯಲ್ಲಿ ಇವತ್ತು ರೈತರಿಗೆ ಬಹಳ ಅನ್ಯಾಯ ಆಗಿದೆ. ಹಾಗಾಗಿ ಈ ರೈತರು ಪರಿಹಾರ ನೀಡಬೇಕು. ಅದೇ ರೀತಿ ರೈತರು ಇವತ್ತು ಏನು ಚಂದ್ರಕಾಂತ ಬೇಲೂರು ಅವರ ಎಷ್ಟು ಇವತ್ತು ಸಾಲ ಆಗಿದೆ ರೈತರು ಅದು ಸರ್ಕಾರ ಭರಿಸಬೇಕು. ಅವರ ಇವತ್ತವರ ಮನೆತನಕ್ಕೆ ಬಹಳ ನಷ್ಟವಾಗಿದೆ. ಇವತ್ತು ಎಷ್ಟು ದುಡ್ಡು ಕೊಟ್ಟರು ಚಂದ್ರಕಾಂತ ಬೇಲೂರು ಅವರು ಬರಂಗಿಲ್ಲ. ಇವತ್ತನ್ನು ನಮ್ಮನ್ನು ಬಿಟ್ಟು ಅಗಲಿ ಹೋದರು. ಅವರು ಸ್ವಲ್ಪ ಏನಾದರೂ ನಮ್ಮ ನಾಯಕರುಗಳಿಗೆ ಅವಣೆ ಕೆಲಸ ಈ ಥರ ಆಗಿದೆ ನನಗಂತ ಹೇಳಿದ್ರೆ ಅವರು ಏನಾದ್ರು ಎಚ್ಚೆತ್ಕೊಂಡು ಅಧಿಕಾರಿಗಳಿಗೆ ಭೇಟಿ ಮಾಡಿಸಿ ಏನೋ ಆಗ್ತಿತ್ತು. ಆದರೆ ಅವರು ಏನೋ ಮನನೊಂದು ಇದು ಸಾಲ ಮುಟ್ಟಂಗಿಲ್ಲ, ಇದು ನಾನು ಎಷ್ಟು ಬೆಳೆದರೂ ಕೂಡ ನಾನು ಸಾಲ ಮುಟ್ಟಂಗಿಲ್ಲ ಅಂತ ತಿಳ್ಕೊಂಡು ಮನನೊಂದು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಮುಂದಿನ ದಿನಮಾನಗಳಲ್ಲಿ ನಾವು ರೈತರು ಆತ್ಮಹತ್ಯೆ ಮಾಡಬಾರ್ದು ಅಂದರೆ ಕೂಡಲೇ ಅದು ಏನು ನಮ್ಮ DC ಕಚೇರಿ ಎದುರುಗಡೆ ಹೋರಾಟ ಮಾಡಿ ಏನು ಬೇಡಿಕೆಗಳು ಇಟ್ಕೊಂಡಿದ್ರು ಅವೆಲ್ಲ ಬೇಡಿಕೆಗಳು ಬಗೆಹರಿದ್ರೆ ಮಾತ್ರ ರೈತರ ಆತ್ಮಹತ್ಯೆ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಏನು ಚಂದ್ರಕಾಂತ ಬೇಲೂರು ಅವರ ಆತ್ಮಹತ್ಯೆ